ರಚನೆಗಳು ಎನ್ನುವಂಥದ್ದನ್ನು ಅಭ್ಯಾಸ ಮಾಡೋಣ. ರಚನೆಗಳು ಅಂದರೆ ನಾವು ರೇಖಾಗಣಿತದ ವಿಭಾಗವಾಗಿ ನೋಡ್ತೀವಿ. ಈ ರಚನೆಗಳು ನಮಗೆ ತುಂಬ ಫ್ಯಾಮಿಲಿಯರ್, ನಾವು ತುಂಬಾ ಇದರ ಮೇಲೆ ವರ್ಕ್ ಮಾಡಿದ್ದೀವಿ. ಸೊ ಇವತ್ತು ನಾವು ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು. ನಾವು ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಬಿಡಿಸೋಣ. ಏನು ಅಂದರೆ, ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ, ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು. ದತ್ತ ಅನುಪಾತದಲ್ಲಿ ವಿಭಾಗಿಸುವುದು ಅನ್ನೋದೇನು ಇವತ್ತಿನ ಒಂದು ಉದಾಹರಣೆಯ ಲೆಕ್ಕ ಅಂತ ತಗೊಳ್ತೀವಿ. ಅನುಪಾತ ಅಂದರೆ ಎಮ್ ಮತ್ತು ಎನ್ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. ಎಮ್ ಮತ್ತು ಎನ್ ಅನ್ನೋದು ಎರಡು ಸಂಖ್ಯೆಗಳು, 2:3 ಇರ್ಬೋದು, 5:4 ಇರ್ಬೋದು. ಈ ರೀತಿಯಾಗಿ ಒಂದು ಅನುಪಾತಗಳನ್ನು ಕೊಟ್ಟಿರ್ತಾರೆ. ಹಾಗೆ ಒಂದು ರೇಖಾಖಂಡದ ಅಳತೆಯನ್ನು ಕೊಟ್ಟಿರ್ತಾರೆ. ಆದರೆ ಇಲ್ಲಿ ರೇಖಾಖಂಡದ ಅಳತೆ ಕೊಟ್ಟಿಲ್ಲ. ಉದಾಹರಣೆ ಲೆಕ್ಕ ಅಂದಾಜಾಗಿ ಒಂದು ರೇಖಾಖಂಡವನ್ನು ತಗೊಳ್ಬೇಕು, ಒಂದು ಸರಳ ರೇಖೆಯನ್ನು ಎಳ್ಕೋಬೇಕು. ಆಮೇಲೆ ನಾವು ಒಂದು ಉದಾಹರಣೆ ಎನ್ನುವಂತೆ ನಮ್ಮದೇ ಆದಂತಹ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದು ಕೊಟ್ಟಿದ್ದಾರೆ ಅಂದರೆ, ಎಮ್ಮನ್ನು 3, ಎನ್ನನ್ನು 2 ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ. ಉದಾಹರಣೆ 1, ಉದಾಹರಣೆ 1, m = 3, n = 2 ಆಗಿದ್ದಾಗ, m = 3, n = 2 ಆಗಿದ್ದಾಗ ಒಂದು ಅಳತೆಯ ಯಾವುದಾದ್ರೂ ಅಳತೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಸರಳ ರೇಖೆ 8 ಸೆಂಟಿಮೀಟರ್ ಇರ್ಬೋದು, 10 ಸೆಂಟಿಮೀಟರ್ ಇರ್ಬೋದು. ಒಂದು ಸರಳ ರೇಖೆಯನ್ನು ಎಳಿಬೇಕು. ಆಮೇಲೆ ಕೊಟ್ಟಿರುವಂತಹ ಅನುಪಾತಗಳನ್ನು ನಾವೇನು ಮಾಡಬೇಕು, ಲಘುಕೋನ ಬರುವಂಥ ರೀತಿ ಹಾಕಿ ನಾವು ಅದನ್ನು ಜಾಯಿನ್ ಮಾಡ್ಕೊಳ್ತಾ ಹೋದರೆ ರಚನೆ ಬರುತ್ತೆ. ಸೊ ಇವಾಗ ನಾವೇನು ಮಾಡಬೇಕು, ಮೊದಲನೇ ಹಂತ ಅಂದರೆ m+n ಮಾಡ್ಕೊಳ್ತೀವಿ. 3 + 2 = 5. 3 + 2 = 5 ಅಂತ ತಗೊಳ್ತೀವಿ. ಮೊದಲಿಗೆ ರಚನೆ, ಒಂದು ಸರಳ ರೇಖೆಯನ್ನು ಎಳ್ಕೋತೀವಿ. ಇದು ಎ, ಇದು ಬಿ ಆಗಿರಲಿ. ಫಾರ್ ಎಕ್ಸಾಂಪಲ್, ಅವ್ರು ಅಳತೆ ಕೊಟ್ಟಿಲ್ಲ, ಹಾಗಾಗಿ ನಾನು ಒಂದು ಸಫಿಷಿಯೆಂಟ್ ಆಗುವಂತಹ ರಚನೆಯನ್ನು ಮಾಡ್ತಾ ಇದ್ದೀನಿ. ಒಂದು ಅಳತೆ, ಅವ್ರು 10 ಸೆಂಟಿಮೀಟರ್ ಕೊಟ್ಟಿದ್ವಿ, 10 ಹಾಕೋಬೇಕು. 8 ಸೆಂಟಿಮೀಟರ್ ಕೊಟ್ಟಿದ್ವಿ, 8 ಹಾಕೋಬೇಕು. ಓಕೆ, ನಾವೇನು ಮಾಡ್ತಾ ಇದ್ದೀವಿ, ಎ ಬಿ ಎನ್ನುವಂತಹ ಒಂದು ಸರಳ ರೇಖೆಯನ್ನು ಎಳಿತಾ ಇದ್ದೀನಿ. ಎಗೆ ಲಘುಕೋನ ಬರುವಂತೆ ಮತ್ತೊಂದು ರೇಖೆಯನ್ನು ಎಳ್ಕೋಬೇಕು. ಎಗೆ ಲಘುಕೋನ ಉಂಟಾಗುವಂಗೆ ಮತ್ತೊಂದು ರೇಖೆಯನ್ನು ಎಳ್ಕೋತೀವಿ. ಇದು AX ಆಗಿರಲಿ. ಇದನ್ನು ಲಾಸ್ಟಿಗೆ ಎಕ್ಸ್ ಅಂತ ತಗೊಳ್ಳೋಣ. ಸೊ ಫಸ್ಟಿಗೆ ಟೋಟಲ್ ಏನು ಮಾಡಿದ್ವಿ, ಎಮ್ ಮತ್ತು ಎನ್ ಅನುಪಾತ ಕೊಟ್ಟಿದ್ದವಲ್ಲ, ನಾನು ಅದನ್ನು ಟೋಟಲ್ ಏನು ಮಾಡಿದೆ, ಕೂಡಿಸಿದೆ. ಎಷ್ಟು ಬಂತು, 5. ಹೌದಾ? ಈ ಒಂದು AX ಎನ್ನುವಂತಹ ಸರಳ ರೇಖೆಯನ್ನು 5 ಸಮಭಾಗಗಳಾಗಿ ವಿಂಗಡಣೆ ಮಾಡಬೇಕು. ನೀವು ರಚನೆ ಮಾಡಬೇಕಾದ್ರೆ 2 ಸೆಂಟಿಮೀಟರ್ ಅಥವಾ 1.5 ಸೆಂಟಿಮೀಟರ್ ತ್ರಿಜ್ಯವನ್ನು ತಗೊಂಡು ರಚನೆ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ ವಿತೌಟ್ ಮೆಜರ್ಮೆಂಟ್ ಮಾಡ್ತಾ ಇದ್ದೀನಿ, ಈಗಲೂ ಕೂಡ ಕರೆಕ್ಟಾಗೇ ಬರುತ್ತೆ. ಸೊ ನೋಡಿ, ಒಂದು ಅಳತೆಯನ್ನು ತಗೊಂಡು ಅದನ್ನು ಚೇಂಜ್ ಮಾಡಬಾರ್ದು. ಚೇಂಜ್ ಮಾಡ್ದಿರೋ ನಾವೇನು ಮಾಡ್ಕೋತೀವಿ, ಕನ್ಸ್ಟ್ರಕ್ಷನ್ ರಚನೆಯನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಇದ್ಮೇಲಿಟ್ಟು ಒಟ್ಟು ಎಷ್ಟು, 5 ಭಾಗಗಳನ್ನು ಮಾಡಬೇಕು. ಎಷ್ಟು, 5 ಭಾಗಗಳನ್ನು ಮಾಡ್ತೀವಿ. ಓಕೆ, 1 2 3 4 5. ಓಕೆ, 1 2 3 4 5. ಇದನ್ನು ಎಕ್ಸ್ ಅಂತ ತಗೊಳ್ಳಿ. ಓಕೆ, AX ಎನ್ನುವುದು ABಗೆ ಲಘುಕೋನವನ್ನು ಉಂಟು ಮಾಡಿದ ಸರಳ ರೇಖೆ. ಲಘುಕೋನವನ್ನು ಉಂಟು ಮಾಡಿದ ಸರಳ ರೇಖೆ AX ಯಾವುದಕ್ಕೆ, ABಗೆ. ಇವಾಗ ನಾವು ಹೆಸರು ಕೊಟ್ಕೊಳ್ತಾ ಹೋಗಬೇಕು. ಇಲ್ಲಿ A ತೊಗೊಂಡಿದ್ದೀವಲ್ಲ, A1 A2 A3 A4 A5. ಓಕೆ, A1 A2 A3 A4 A5. ಇವಾಗ ನೋಡಿ, ಇದು m/n ಆಗುತ್ತೆ ತಾನೆ, ಹೌದಾ? ಸೊ ಲಾಸ್ಟಿಗೆ ಎಷ್ಟು ಬಂದಿದೆ, 5. ಅಂದರೆ A5 ಅನ್ನು Bಗೆ ನಾವು ಜಾಯಿನ್ ಮಾಡ್ಕೊಳ್ತೀವಿ.
ಏನು ಮಾಡ್ಕೋತೀವಿ, ಜಾಯಿನ್ ಮಾಡ್ಕೋತೀವಿ. A5 ಬಿಗೆ ನಾವು ಜಾಯಿನ್ ಮಾಡ್ಕೋತೀವಿ ಈ ರೀತಿ. ಓಕೆ, A5 ಬಿಗೆ ಜಾಯಿನ್ ಮಾಡಿದೆ. ಸೊ 3 ಮತ್ತು 2 ಅಂತ ಕೊಟ್ಟಿದ್ದಾರೆ ತಾನೆ. 1 2 3 ಇಲ್ಲಿಂದ ನಮಗೆ ಇನ್ನೊಂದು ರಚನೆ ಬರಬೇಕು. ಓಕೆ, ಆಮೇಲೆ 2 ಏನು ಭಾಗಗಳಾದಮೇಲೆ ಇನ್ನೊಂದು ರಚನೆ ಕೊಡ್ತಾರೆ. ಈಗ 3 ಭಾಗಗಳಿಗೆ ಒಂದು ರಚನೆ, ಉಳಿದ 2 ಭಾಗ m/n ಅಂದರೆ m/n 3/2 ಅಂತ ಅರ್ಥ ಅದು. ಓಕೆನಾ? ಸೊ ಇವಾಗ ನೋಡಿ, ನಾವು ಟೋಟಲ್ 5 ಆಗಿತ್ತು. ಸೊ 5 ಬಿಗ್ ಜಾಯಿನ್ ಮಾಡ್ಕೊಂಡ್ವಿ. ಇವಾಗ ಒಂದು ಸಫಿಷಿಯೆಂಟ್ ಅಳತೆ ಇಲ್ಲಿದೆಯಲ್ಲ, ಈ ಒಂದು ಭಾಗಕ್ಕಿಂತ ಚಿಕ್ಕದಾದಂಥ ಅಳತೆ ತಗೋಬೇಕು. ಏದ ಮೇಲಿಟ್ಟು ಚಿಕ್ಕದಾದಂತಹ ಅಳತೆಯನ್ನು ತಗೊಳ್ಬೇಕು. ಓಕೆ, ಈ ರೀತಿ ನಾವು ರಚನೆ ಮಾಡ್ಕೋತೀವಿ. ಈ ತ್ರಿಜ್ಯವನ್ನು ಚೇಂಜ್ ಮಾಡಿದೆ 3ನೇ ಒಂದು ಭಾಗ, ಯಾಕಂದರೆ 3 ಅಂತ ತೋರಿಸಿದ್ರೆ ತಾನೆ. ಸೊ ಹಾಗಾಗಿ 3ನೇ ಭಾಗದ ಮೇಲಿಟ್ಟು ಈ ರೀತಿ ನಾವು ರಚನೆ ಮಾಡ್ಕೋತೀವಿ. ಆಮೇಲೆ ಇದನ್ನು ಅಳತೆ ಮಾಡ್ಕೋಬೇಕು. ಎಷ್ಟಿದೆ ಅಳತೆ ಮಾಡಿಕೊಂಡು ಈ ಒಂದು ಬಿಂದುವಿನ ಮೇಲಿಟ್ಟು ಈ ರೀತಿ ನಾವು ಇದನ್ನು ಕಟ್ ಮಾಡ್ಕೋತೀವಿ, ಛೇದಿಸ್ತೀವಿ. ಇವಾಗ ನಮ್ಗೆ ಅಲ್ಲಿ ಒಂದು ಏನು ಸಿಕ್ತು, ಬಿಂದು ಸಿಕ್ತು. ಹೌದಾ? ಈ A3 ಈ ಬಿಂದುವಿನ ಮೂಲಕ AB ಛೇದಿಸಲಿ. ನೋಡಿ, A3 ಇದೆಯಲ್ಲ, ಅದು ಈ ಒಂದು ಕಟ್ಟಾಗಿ ಛೇದಿಸಿದಂಥ ಬಿಂದು ಸಿಕ್ಕಿದೆಯಲ್ಲ, ಇದರ ಮೂಲಕ ಏನು ಮಾಡಬೇಕು, ಅದು AB ಛೇದಿಸಲಿ. ಸೊ ಈ ಒಂದು ರೇಖೆ ಎರಡೂ ಏನಾಗಿದ್ದವು, ಸಮಾಂತರವಾಗಿದ್ದವು. ಈ ಎರಡೂ ರೇಖೆಗಳು AB ಮೇಲಿನ ಮತ್ತೊಂದು ಬಿಂದು ಯಾವ ಸಿಕ್ತು, C ಸಿಕ್ತಾ ನಮ್ಗೆ ಇವಾಗ. ಸೊ ಈ A3C ಇದೆಯಲ್ಲ, A3C ಮತ್ತು A5B, A3C ಮತ್ತು A5B ಇವು ಏನಾಗ್ಯವು, ಈಗ ಎರಡು ಪರಸ್ಪರ ಸಮಾಂತರ ಆದವು. Aದಿಂದ A3, ನೆಕ್ಸ್ಟ್ A3 ಇಂದ A5 ಯಾವ ಒಂದು ಅನುಪಾತದೊಳಗೆ ನಾವು ಮಾಡೀವಿ, 3:2, 3:2. ಈ ರೀತಿಯಾಗಿ ನಾವು ರಚನೆಯನ್ನು ಮಾಡ್ಕೋತಾ ಹೋಗ್ತೀವಿ. ಇದು ರೇಖಾಖಂಡವನ್ನು ಕೊಟ್ಟಾಗ ಇಲ್ಲಿ ಯಾವುದಾದ್ರೂ ಒಂದು ಅಳತೆ ಕೊಟ್ಟಿರ್ತಾರೆ. AB = 8 ಆಗಿರಲಿ ಅಂತ ಕೊಡ್ಬೋದು, ಇಲ್ಲ 9 ಆಗಿರಲಿ, ಯಾವುದಾದ್ರೂ ಒಂದು ಅಳತೆ ಕೊಡ್ತಾರೆ, ಅದನ್ನು ಹಾಕ್ಕೊಳ್ತೀವಿ. ಲಘುಕೋನವನ್ನು ಉಂಟು ಮಾಡೋ ಥರ ನಾವೇನು ಮಾಡ್ಕೋತೀವಿ, ಸರಳ ರೇಖೆಯನ್ನು ಹೇಳ್ಕೊತೀವಿ. ಎಷ್ಟು ಭಾಗಗಳನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಿಕೊಂಡು ಆಮೇಲೆ ಜಾಯಿನ್ ಮಾಡ್ಕೊಳ್ತಾ ಹೋಗ್ತೀವಿ. ಈ ರೀತಿಯಾಗಿ ನಾವು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು, ಇದರ ಒಂದು ಉದಾಹರಣೆಯನ್ನು ನೋಡಿದ್ವಿ. ಇನ್ನು ನೆಕ್ಸ್ಟು ದತ್ತ ತ್ರಿಭುಜವನ್ನು, ಅಂದರೆ ಒಂದು ತ್ರಿಭುಜ ಕೊಡ್ತಾರೆ, ಆ ತ್ರಿಭುಜವನ್ನು ಕೊಟ್ಟ ಮೇಲೆ ಹೇಗೆ ಇನ್ನೊಂದು ತ್ರಿಭುಜ ಅದಕ್ಕೆ ಅನುರೂಪವಾಗಿರುವಂತೆ ಬಿಡಿಸ್ತೀವಿ, ರಚನೆ ಮಾಡ್ತೀವಿ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಒನ್, ದತ್ತ ತ್ರಿಭುಜ ABCಗೆ ಸಮರೂಪವಾಗಿರುವಂತೆ ಮತ್ತೊಂದು ತ್ರಿಭುಜವನ್ನು ರಚಿಸುವುದು. ಆದರೆ ಅದರ ಅನುರೂಪ ಬಾಹುಗಳ ಅಳತೆ 3/4 ಅಷ್ಟಕ್ಕೆ ಸಮನಾಗಿರುವಂತೆ, 3/4 ಅಷ್ಟಕ್ಕೆ ಸಮನಾಗಿರುವಂತೆ. ಇನ್ನೊಂದು ಉದಾಹರಣೆ 2, ದತ್ತ ತ್ರಿಭುಜಕ್ಕೆ ಅನುರೂಪವಾಗಿರುವಂತೆ, ದತ್ತ ತ್ರಿಭುಜಕ್ಕೆ ಅನುರೂಪವಾಗಿರುವಂತೆ. ಹೌದಾ? ಅನುರೂಪ ಬಾಹುಗಳ ಅನುಪಾತ ಎಷ್ಟಾಗಿರಬೇಕು, 3/4 ಇರುವಂತೆ ತ್ರಿಭುಜವನ್ನು ರಚಿಸಿ ಅಂತ ಹೇಳಿದ್ದಾರೆ. ತ್ರಿಭುಜ ರಚಿಸಿ. ಇಲ್ಲಿ ನೋಡಿ, ಅನುಪಾತ ಕೊಟ್ಟಿದ್ದಾರೆ. ಅನುಪಾತ m/n ಅಂದರೆ 3/4.
4 ಕೊಟ್ಟಿದ್ದಾರೆ. 3/4. ಇಲ್ಲಿ ದತ್ತ ತ್ರಿಭುಜ ಅಂತ ಹೇಳಿದ್ದಾರೆ. ಇಲ್ಲಿ ತ್ರಿಭುಜದ ಒಂದು ಅಳತೆ, ಬಾಹುಗಳ ಅಳತೆ ಕೊಟ್ಟಿಲ್ಲ. ನಾವು ಹಾಗಾಗಿ ಮೊದಲು ರೇಖಾಖಂಡವನ್ನು ಹಾಕ್ಕೊಂಡ್ವಲ್ಲ, ಅದೇ ರೀತಿ ರಫ್ ಆಗಿ ಯಾವುದಾದ್ರೂ ಒಂದು ಅಳತೆಯ ತ್ರಿಭುಜವನ್ನು ಹಾಕ್ಕೊಳ್ತೀವಿ. ಓಕೆ, ನಾನು ಮೊದಲನೇ ಉದಾಹರಣೆಯಲ್ಲಿ ಬಿಡಿಸಿದ್ನಲ್ಲ, ರೇಖಾಖಂಡದ ಅಳತೆ ತಗೊಂಡಿಲ್ಲ, ನಾನು ರಫ್ ಡೈಗ್ರಾಮ್ ಹಾಕಿದೆ ಅವಾಗ. ಹೌದಾ? ಅದೇ ರೀತಿಯಾಗಿ ಇಲ್ಲೂ ಕೂಡ ಬಾಹುಗಳ ಅಳತೆಯನ್ನು ಕೊಟ್ಟಿಲ್ಲ, ಹಾಗಾಗಿ ನಾವೇನು ಮಾಡ್ತೀವಿ, ರಫ್ ಡೈಗ್ರಾಮನ್ನು ಹಾಕ್ಕೊಳ್ತೀವಿ. ಓಕೆ, ನೋಡಿ, ಒಂದು ಅಳತೆ ABC ಅಳತೆಯ ಒಂದು ತ್ರಿಭುಜ ಇದೆ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಬಾಹುಗಳ ಅನುಪಾತ ಏನಾಗಿರಬೇಕು, 3/4. ಇಲ್ಲಿ ಹೈಯೆಸ್ಟ್ ನಂಬರ್ ಯಾವುದಿದೆ ಅಷ್ಟು ಭಾಗಗಳನ್ನು ನಾನು ಕೆಳಗಡೆ ತಗೊಳ್ತೀನಿ. ಈಗ BCಗೆ ಲಘುಕೋನವನ್ನು ಉಂಟು ಮಾಡುವಂತೆ ಒಂದು ಸರಳ ರೇಖೆಯನ್ನು ಹಾಕ್ಕೊಳ್ತೀನಿ. BCಗೆ ಲಘುಕೋನವನ್ನು ಉಂಟು ಮಾಡುವಂತೆ BX ಒಂದು ಸರಳ ರೇಖೆಯನ್ನು ಹಾಕ್ಕೊಂಡೆ. ಸೇಮ್ ಪ್ರೊಸೀಜರು, 2 ಸೆಂಟಿಮೀಟರ್ ನೀವು ತ್ರಿಜ್ಯ ತಗೊಳ್ಳಿ ಅಂತ ಹೇಳಿದ್ದೆ. ಸೊ ನಾನು ಒಂದು ಸಫಿಷಿಯೆಂಟ್ ಆಗಿರುವಂಥ ಅಳತೆಯನ್ನು ತಗೊಂಡು, ಹೈಯೆಸ್ಟ್ ನಂಬರ್ ಎಷ್ಟಿದೆ, 4. 1 2 3 4. ಓಕೆ, B1 B2 B3 B4. ಫಸ್ಟಿಗೆ ಅವ್ರು ಕೊಟ್ಟಿದ್ದೇನು, ABC ಒಂದು ತ್ರಿಭುಜ. ಇಲ್ಲಿ ಅಳತೆ ಕೊಟ್ಟಿಲ್ಲ, ಹಾಗಾಗಿ ನಾವು ರಫ್ ಡೈಗ್ರಾಮ್ ಹಾಕೊಂಡು, ಇನ್ ಕೇಸ್ ಅವ್ರು ಅಳತೆ ಕೊಟ್ಟಿದ್ವಿ ನಾವು ಅಭ್ಯಾಸದಲ್ಲಿ ಬಿಡಿಸ್ತೀವಿ, ಆ ಅಳತೆಗಳ ಮುಖಾಂತರ ಆ ರೀತಿ ಹೇಗೆ ಬಿಡಿಸ್ಬೇಕು ಅಂತ ಹೇಳ್ತೇನೆ. ಓಕೆ, ತ್ರಿಭುಜವನ್ನು ಹಾಕ್ಕೊಳ್ತೀವಿ. ನೆಕ್ಸ್ಟು ಇದಕ್ಕೆ BCಗೆ ಲಘುಕೋನ ಉಂಟಾಗುವಂತೆ BX ಹಾಕ್ಕೊಂಡಿದ್ದೀನಿ. ಓಕೆ, BX ಹಾಕ್ಕೊಂಡಿದ್ದೀನಿ. ಇವಾಗ ಹೈಯೆಸ್ಟ್ ನಂಬರ್ ಎಷ್ಟಿದೆ, 4. ಸೊ ನಾನೇನು ಮಾಡಿದೆ, 4 ಭಾಗಗಳನ್ನು ಹಾಕ್ಕೊಂಡೆ. ಹಾಗೆ ಈ 4 ಭಾಗಗಳಲ್ಲಿ 3/4 ಇದೆಯಲ್ಲ, ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದು ಛೇದದಲ್ಲಿ ಏನು ಭಾಗ ಇರುತ್ತೋ ಅದನ್ನು ದತ್ತ ತ್ರಿಭುಜಕ್ಕೆ ಜಾಯಿನ್ ಮಾಡಬೇಕು. ಛೇದದಲ್ಲಿ ಯಾವುದಿರುತ್ತೋ ಅದನ್ನು ನಾವು ಜಾಯಿನ್ ಮಾಡ್ಕೊತೀವಿ, ನೆನಪಿಟ್ಕೊಳ್ಳುವಂಥ ಟ್ರಿಕ್ಕು. ಸೊ B4ಅನ್ನು Cಗೆ ಡೈರೆಕ್ಟಾಗಿ ಜಾಯಿನ್ ಮಾಡಿ. B4ಅನ್ನು Cಗೆ ಡೈರೆಕ್ಟಾಗಿ ನಾನೇನು ಮಾಡಿದೆ, ಜಾಯಿನ್ ಮಾಡಿದೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ, 3/4 ಇದೆಯಲ್ಲ, ನಾವು 4ಗೆ ಹಾಕ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ B3 ಒಳಗೆ ಏನು ಬರಬೇಕು, ಇನ್ನೊಂದು ಅನುರೂಪ ಬಾಹುಗಳನ್ನು ಹೊಂದಿರುವಂತಹ ತ್ರಿಭುಜ ಬರಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, B4 ಮೇಲೆ ಇಟ್ಕೊಂಡು 3ಗೆ ನಾನು ಏನು ಮಾಡ್ತೀನಿ, ಕಡಿಮೆ ಅಳತೆಯನ್ನು ತಗೋತೀನಿ, ತ್ರಿಜ್ಯ. ಹೌದಾ? ಕಡಿಮೆ ಅಳತೆಯ ತ್ರಿಜ್ಯವನ್ನು ತಗೊಳ್ತೀನಿ. 4 ಮೇಲೆ ಇಟ್ಕೊಂಡು B3ಗಿನ ಕಡಿಮೆ. ಇದನ್ನು B3 ಮೇಲೆ ಇಟ್ಕೋಬೇಕು, ಚೇಂಜ್ ಮಾಡ್ದಿವ. ಓಕೆ, ಈಗ ನೆಕ್ಸ್ಟ್ ಸೇಮು ಇದನ್ನೇನು ಮಾಡಬೇಕು, ಅಳತೆ ಮಾಡಬೇಕು. ಎಷ್ಟಿದೆ ಇದು ಕೋನ, ಈ ಅಳತೆಯನ್ನು ಚೇಂಜ್ ಮಾಡ್ದಿವ ಈ ಥರ ಹಾಕ್ಕೊಳ್ತೀವಿ. ಇಲ್ಲೊಂದು ನಮಗೆ ಪಾಯಿಂಟ್ ಸಿಕ್ತು. ಸೊ B3 ಮುಖಾಂತರ ಈ ಪಾಯಿಂಟಿಂದ ಹಾಯ್ದು BCಯನ್ನು ಒಂದು ಸರಳ ರೇಖೆ ಛೇದಿಸುತ್ತಾ ನೋಡಿ. ಓಕೆ, B3 B4. ಇವಾಗ ನೆಕ್ಸ್ಟ್ ಇಲ್ಲೂ ಸೇಮ್, ಇಲ್ಲಿ ಕೆಳಗಡೆ ಏನು ಮಾಡಿದ್ವಿ ಅದೇ ರೀತಿ ನಾವೇನು ಮಾಡ್ತೀವಿ, ಮೇಲ್ಗಡೆನೂ ಮಾಡ್ಕೋತೀವಿ. C ಬಿಂದು ದತ್ತ ತ್ರಿಭುಜದ ಮೇಲೆ ಇಟ್ಕೊಂಡು ಒಂದು ಸಫಿಷಿಯೆಂಟ್ ಆಗಿರುವಂತಹ ತ್ರಿಜ್ಯವನ್ನು ತಗೊಳ್ತೀವಿ. ಅದನ್ನು ಇಲ್ಲೇ ನಮಗೆ ಒಂದು ಪಾಯಿಂಟ್ ಸಿಕ್ಕಿರುತ್ತಲ್ಲ, ಈ ಪಾಯಿಂಟ್ ಮೇಲೆ ಇಟ್ಟು ಹಾಕ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಇದನ್ನು ಅಳತೆ ಮಾಡ್ತೀವಿ. ಅಳತೆ ಮಾಡಿ ಈ ಬಿಂದುವಿನ ಮೇಲಿಟ್ಟು ಕಟ್ ಮಾಡ್ಕೋತೀವಿ. ಈಗ ಇಲ್ಲೇನಿರುತ್ತಲ್ಲ ಇದನ್ನು C' ಅಂತ ತಗೊಳ್ಳೋಣ. ಇದು C, ಇದರ ಹಿಂದಿನ ಬಿಂದು ಏನಾಗಿರಲಿ C'. ಈ C' ಈ ಬಿಂದುವಿನ ಮೂಲಕ ಹಾದು ABಯನ್ನು ಛೇದಿಸಲಿ. ಓಕೆ, ಈಗ ಇವೆರಡು ಏನಾಯಿತು, ಸಮಾಂತರ ರೇಖೆಗಳಾದವು. ಇದನ್ನು A' ಅಂತ ಹೇಳೋಣ. ಏನದು A'. ನೋಡಿ, ಮೊದಲು ದತ್ತ ತ್ರಿಭುಜ ABCಯನ್ನು ಹಾಕ್ಕೊಂಡ್ವಿ.
ಲಘುಕೋನವನ್ನು ಉಂಟು ಮಾಡುವಂಗೆ ಸರಳ ರೇಖೆಯನ್ನು ಎಳೆದ್ವಿ. ಹೈಯೆಸ್ಟ್ ಭಾಗ ಎಷ್ಟಿತ್ತು ಅಷ್ಟನ್ನು ನಾನು ಭಾಗಗಳನ್ನು ಗುರುತಿಸ್ಕೊಂಡು ಛೇದವನ್ನು ನೋಡಬೇಕು. ಛೇದವನ್ನು ನೋಡಿ ದತ್ತ ತ್ರಿಭುಜಕ್ಕೆ ಜಾಯಿನ್ ಮಾಡಬೇಕು. ಇದು ಹೋಯ್ತಾ? ಇನ್ನು ನೆಕ್ಸ್ಟ್ ಉಳಿದಿದ್ದು ಮೂರನೇ ಭಾಗ. ಮೂರನೇ ಭಾಗ ಎಲ್ಲಿದೆ? ಇಲ್ಲಿ ನಾವು ರಚನೆಯನ್ನು ಮಾಡಬೇಕು. ಸೊ ಅವಾಗ ತ್ರಿಜ್ಯ ತಗೊಳ್ತೀವಿ, ಇದ್ರ ಮೇಲಿಟ್ಟು ಸರ್ಕಲ್ ಹಾಕೋತೀವಿ, ಸೆಮಿ ಸರ್ಕಲ್ ಅರ್ಧ ವೃತ್ತ ಇಷ್ಟು ಅಳತೆ ತೊಗೊಂಡು ಇದನ್ನು ಕಟ್ ಮಾಡ್ಕೋತೀವಿ. ವಾಪಸ್ ಇದನ್ನು ಜಾಯಿನ್ ಮಾಡಿದಾಗ ಬಿ ಸಿಯನ್ನು ಈ ಒಂದು ಪಾಯಿಂಟ್ ಮೂಲಕ ಜಾಯಿನ್ ಮಾಡಿದಾಗ ಈ ಸಿ ಡ್ಯಾಶ್ ಬಿ ತ್ರೀ ಸಮಾಂತರ ಆಗೈತಿ. ಯಾವುದಕ್ಕೆ? ಸಿ ಬಿ ಫೋರ್ಗೆ. ಇವೆರಡು ಏನು ಸಮಾಂತರ, ಇವೆರಡು ಏನು ಸಮಾಂತರ ಅದಾವು. ಹೆಂಗದವು ಅಂದ್ರೆ 3:4. 3:4 ನೋಡಿ. ಎ ಡ್ಯಾಶ್ ಬಿ divided by AB is equal to A dash B divided by AB is equal to A dash C dash divided by AC, which is equal to A dash C dash divided by AC is equal to B C dash divided by BC is equal to ಏನು ಮಾಡುತ್ತೀವಿ? 3/4. ಇದು ಅಂದರೆ A dash B divided by AB, C dash B divided by BC, A dash C dash divided by AC. ನೋಡಿ, ಇದು ಚಿಕ್ಕದು ಡಿವೈಡೆಡ್ ಬೈ AB, ಚಿಕ್ಕದು ಡಿವೈಡೆಡ್ ಬೈ BC, ಇದು ಚಿಕ್ಕದು ಡಿವೈಡೆಡ್ ಬೈ AC. ಈ ರೀತಿ ಏನಾಗಿರುತ್ತೆ? ದತ್ತ ತ್ರಿಭುಜಕ್ಕೆ 3/4 ಆಗಿರುವಂತೆ ನಾವು ರಚನೆಯನ್ನು ಮಾಡಿದ್ವಿ. ಇದೇನು ಉದಾಹರಣೆ 2. ಈ ರೀತಿಯಾಗಿ ನಾವೇನು ಮಾಡ್ಕೊಳ್ತಾ ಹೋಗ್ತೀವಿ? ಅಭ್ಯಾಸ 6.1 ರಚನೆ ಮಾಡ್ಕೊಳ್ತಾ ಹೋಗ್ತೀವಿ. ಅಭ್ಯಾಸ 6.1 ರಚನೆ ಮಾಡ್ತೀವಿ. ಓಕೆ. ಕ್ವಶನ್ ನೋಡಿ ಏನಿದೆ? 6.1 ಅಭ್ಯಾಸ ಫಸ್ಟ್ ಒನ್. 7.6 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ. 7.6 ಉದ್ದ. 6.1 ಫಸ್ಟ್ ಮೇನ್. ಎ ಬಿ ಎಷ್ಟಿರಬೇಕಂತೆ? 7.6 ಸೆಂಟಿಮೀಟರ್ ರೇಖಾಖಂಡ ಇರಬೇಕು. ಹೌದಾ? ಆಮೇಲೆ ಏನು ಹೇಳಿದ್ದಾರೆ? 5:8 ರೇಖಾಖಂಡ ಅಂತ ಕೊಟ್ಟಿದ್ದಾರೆ ಮತ್ತು ಅನುಪಾತಗಳನ್ನು ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು? ಅವೆರಡನ್ನು ಕೂಡಿಸಿ, ಹೌದಾ? ಫಸ್ಟ್ ಉದಾಹರಣೆ ಮಾಡಿದ್ವಲ್ಲ ಅದೇ ರೀತಿ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಫಸ್ಟ್ ಉದಾಹರಣೆ ಮಾಡಿದ್ವಲ್ಲ ಆ ರೀತಿ ನಾವು ಕನ್ಸ್ಟ್ರಕ್ಷನ್ ರಚನೆಯನ್ನು ಮಾಡಬೇಕು. ಮೊದಲಿಗೆ ಒಂದು ಬಿಂದು ಎ ಅನ್ನು ಗುರುತಿಸಿ. ಎ ಬಿ ಎಷ್ಟಿರಬೇಕು? 7.6 ಆಗಿರಲಿ. 7.6 ಆಗಿರಲಿ. ನಾನು ನಿಮಗೆ ರಚನೆಯನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ 7.6 ಅಂದರೆ ತುಂಬ ಚಿಕ್ಕದು ಬರುತ್ತೆ. ಹೌದಾ? ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ದೊಡ್ಡದಾದಂತಹ ರಚನೆಯನ್ನು ತಗೊಳ್ತಾ ಇದ್ದೀನಿ. ನೆಕ್ಸ್ಟು 5:8. m/8 ಇದ್ದಾಗ ನಾವೇನು ಮಾಡ್ತೀವಿ? ರೇಖಾಖಂಡಕ್ಕೆ ಏನು ಮಾಡಿದ್ವಿ? ಎರಡನ್ನು ಕೂಡಿಸಿದ್ವಿ. ರೇಖೆ ಅಂತ ಬಂದಾಗ ನಾವು ಕೂಡಿಸ್ತೀವಿ, ಬಟ್ ತ್ರಿಭುಜಗಳನ್ನು ಹಾಕಿದಾಗ ನಾವೇನು ಮಾಡ್ತೀವಿ? ದೊಡ್ಡ ನಂಬರನ್ನು ಕೆಳಗಡೆ ಹಾಕ್ಕೊಂಡು ಲೆಕ್ಕವನ್ನು ಸಾಲ್ವ್ ಮಾಡ್ತಾ ಇದ್ವಿ. ಹೌದಾ? 5 + 8 ಹೌದಾ? ಎಷ್ಟಾಗುತ್ತೆ? 13. ಹಾಗಾಗಿ ಈ 7.6ಕ್ಕೆ ಲಘುಕೋನವಾಗಿರುವಂತೆ ಮತ್ತೊಂದು ಸರಳ ರೇಖೆಯನ್ನು ಹಾಕ್ಕೊಳ್ತೀವಿ. ಈ ಸರಳ ರೇಖೆ ಏನಾಗಿರಲಿ? 13 ಭಾಗಗಳನ್ನು ಹೊಂದಿರಲಿ. ಎಷ್ಟು? 13 ಭಾಗ. 1 2 3 4 5 6 7 8 ಇಲ್ಲಿ ಬರಲ್ಲ. ಸೊ ಈ ಕಡೆ ರಚನೆ ಮಾಡೋಣ. ಪ್ಲೇಸ್ ದೊಡ್ಡದು ಬೇಕು. ಫಸ್ಟಿಗೆ ಏನು ಮಾಡಿದೆ? ಎ ಬಿಂದುವನ್ನು ತಗೊಂಡೆ. ಎ ಬಿ ಎಷ್ಟಿರಬೇಕು? 7.6 ಇರಬೇಕಾಗಿತ್ತು. ಹೌದಾ?
ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಲಘುಕೋನ ಉಂಟಾಗುವಂಗೆ ಮತ್ತೊಂದು ಸರಳ ರೇಖೆಯನ್ನು ಹಾಕ್ಕೊಳ್ತೀನಿ. ಈ ಸರಳ ರೇಖೆ 13 ಭಾಗಗಳನ್ನು ಹೊಂದಿರಬೇಕು. ಹೌದಾ? ಸರಳ ರೇಖೆ ಎಷ್ಟು? 13 ಭಾಗಗಳನ್ನು ಹೊಂದಿರಬೇಕು. 1 2 3 4 5 6 7 8 9 10 11 12 13 ಈ ರೀತಿ 13 ಭಾಗಗಳನ್ನು ಹೊಂದಿದೆ. ಹೌದಾ? 5 ಮತ್ತು 8 ನಾವು ಲಾಸ್ಟಿಗೆ ಏನು ಮಾಡಿದ್ವಿ, ಇವೆರಡನ್ನು ಜಾಯಿನ್ ಮಾಡಿದ್ವಿ. ಹೌದಾ? ಈ ರೀತಿಯಾಗಿ 13ನೇ ಭಾಗವನ್ನು ನಾವು ಏನು ಮಾಡ್ಕೊಳ್ತೀವಿ, ಜಾಯಿನ್ ಮಾಡ್ಕೊಳ್ತೀವಿ. ಇದು ಎ ಆಗಿದ್ರೆ A1 A2 A3 A4 A5 A6 A7 A8 A9 A10 A11 A12 A13. ಹೌದಾ? 5 ಭಾಗ ಮತ್ತು 8 ಭಾಗಗಳಿಗೆ ನಾವು ಏನು ಮಾಡಬೇಕು, ಸಮಾಂತರವಾಗಿರುವಂಥ ರಚನೆಯನ್ನು ಹಾಕಬೇಕು. 5ನೇ ಭಾಗ ಇಲ್ಲಿದೆ. ಹೌದಾ? ಸೊ ನಾವು ಉದಾಹರಣೆ ಲೆಕ್ಕ ಮಾಡಿದ ಹಾಗೆ ಒಂದು ಅಳತೆಯ ತ್ರಿಜ್ಯವನ್ನು ತಗೊಳ್ತೀವಿ. ಹೌದಾ? ಅದನ್ನು 5ನೇ ಒಂದು ಬಿಂದುವಿನಲ್ಲಿ ಹಾಕೊಳ್ತೀವಿ. ಅದನ್ನ ಅಳತೆ ಚೇಂಜ್ ಮಾಡಿದೀವ, ನಾವೇನು ಮಾಡಬೇಕು, ಒಂದು ಅರ್ಧ ವೃತ್ತ ಇತ್ತು ಬರುವಂಗೆ ಹಾಕೋಬೇಕು. ನೆಕ್ಸ್ಟ್ ಇದನ್ನು ಅಳತೆ ಮಾಡಿದ್ವಿ, ಕೋನದ ಅಳತೆ ತಗೊಂಡು ಅದನ್ನು ಛೇದಿಸ್ತೀವಿ. ಸೊ ನೆಕ್ಸ್ಟ್ ಏನು ಮಾಡ್ಕೋತೀವಿ, ಆ 2 ಬಿಂದುಗಳ ಮೂಲಕ ಹಾದು ಹೋಗುವಂಗೆ, ಒಂದು ಸರಳ ರೇಖೆಯನ್ನು ಹಾಕೊಳ್ತೀವಿ. ಅದು ಏನಾಗಿರ್ತೈತಿ ಅಂದ್ರೆ ಕೊಟ್ಟಿರುವಂತಹ ರೇಖೆಗೆ ಸಮಾಂತರವಾಗಿ ಬರುತ್ತೆ. ನೋಡ್ರಿ, ಅವನ್ನ ನೋಡ್ಕೊಳ್ತಾ ಹೋದಾಗ ನಮಗೇನು ಬರುತ್ತೆ, ಸಮಾಂತರ. ಇವೆರಡೂ ರೇಖೆಗಳು ಏನಾಗ್ಯಾವು, ಸಮಾಂತರವಾಗಿ ಬಂದಾವು ಅಂತ ನಮ್ಗೆ ಗೊತ್ತಾಗುತ್ತೆ. ಇದನ್ನು ಸಿ ಅಂತ ತಗೊಳ್ತೀವಿ. ಇದೇನು ಸಿ. ಇವಾಗ AC ಅಳತೆ ಮಾಡಿ ಹೇಳಬೇಕು ಮತ್ತು BC ಅಳತೆ ಮಾಡಿ ಹೇಳಬೇಕು. ಎರಡೂ ಸೇರಿದಾಗ ನಮ್ಗೆ ಎಷ್ಟು ಬರುತ್ತೆ, AB ಅಳತೆ ಅಷ್ಟೇ ಬಂದಿರುತ್ತೆ. ಯಾಕಂದರೆ AB = ಏನು, AC + BC. ನೀವು ಅಳತೆಯನ್ನು ಕರೆಕ್ಟಾಗಿ ತೊಗೊಂಡು ಮಾಡಿದರೆ ಎಷ್ಟು ಬರುತ್ತೆ, 2.9 ಬರುತ್ತಿದ್ದು. AC = 2.9 ಸೆಂಟಿಮೀಟರ್, BC = 4.7. 2.9 + 4.7 ಬರುತ್ತೆ, ಹೆಚ್ಚು ಕಡಿಮೆ. ಬಟ್ ಎರಡು ಟೋಟಲ್ ಮಾಡಿದಾಗ 7.6 ಸೆಂಟಿಮೀಟರ್ ನಿಮಗೆ ಸಿಗುತ್ತೆ. ಇವಾಗ ನಾವು ಹೇಗೆ ಬರೀಬೇಕು, A5. ಹೌದಾ? A5 ಡಿವೈಡೆಡ್ ಬೈ A5 A13 = 5/8. 5 ಅನುಪಾತ. ಹೌದಾ? 5:8 ಅಂತ ಹೇಳ್ತೀವಿ. 5:8ರಲ್ಲಿ ಕೊಟ್ಟಿರುವಂತಹ ರೇಖಾಖಂಡವನ್ನು ವಿಭಾಗಿಸುವುದು. ಮೊದಲು 7.6 ಸೆಂಟಿಮೀಟರ್ ಹಾಕ್ಕೊಳ್ತೀವಿ. ಲಘುಕೋನ ಬರುವಂಗೆ ಒಂದು ರೇಖೆಯನ್ನು ಹೇಳ್ಕೊತೀವಿ. ರೇಖಾಖಂಡ ಅಂತ ಬಂದಾಗ ಅನುಪಾತಗಳನ್ನು ಕೂಡಿಸ್ಕೋತೀವಿ. ಸೊ ಟೋಟಲ್ 13 ಆಯಿತು. 13 ಭಾಗಗಳನ್ನು ಮಾಡಿಕೊಂಡೆ. ಸೊ 8ನೇ ಭಾಗ ಅಂದರೆ 13ನೇ ಭಾಗವನ್ನು ನಾನು ಜಾಯಿನ್ ಮಾಡಿಕೊಂಡೆ ದತ್ತ ರೇಖಾಖಂಡಕ್ಕೆ. ಆಮೇಲೆ ನಾನು ಇದಕ್ಕೆ ಅನುರೂಪವಾಗಿರುವಂತೆ 5ನೇ ಭಾಗಕ್ಕೆ ನಾನೇನು ಮಾಡಿಕೊಂಡೆ, ಮತ್ತೊಂದು ಸರಳ ರೇಖೆಯನ್ನು ಹೇಳ್ಕೊಂಡೆ. ಸೊ ಇದೇನಾಗಿರ್ತೈತಿ, ಸಿ ಇದೆಯಲ್ಲ, ಸಿ A5 ಸಮಾಂತರ B A3ಗೆ ಸಮಾಂತರವಾಗಿರುತ್ತಾ ಅಂತ ಹೇಳ್ತೀವಿ. ಓಕೆ, ಇದೇ ರೀತಿ 6.2ದಲ್ಲಿ ಸೆಕೆಂಡ್ ಒನ್
6.2ದಲ್ಲಿ ಸೆಕೆಂಡ್ ಒನ್ ನೋಡಿ, 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಬಾಹುಗಳಿರುವ ತ್ರಿಭುಜವನ್ನು ರಚಿಸಿ. ಸೆಕೆಂಡ್ ಮೇನ್ 4 ಸೆಂಟಿಮೀಟರ್, 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಬಾಹುಗಳಿರುವ ತ್ರಿಭುಜವನ್ನು ರಚಿಸಿ. ಅದಕ್ಕೆ ಸಮರೂಪವಾಗಿರುವಂತೆ ಮತ್ತೊಂದು ತ್ರಿಭುಜವನ್ನು ರಚಿಸಿ. ಆದರೆ ಅದರ ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕಂದ್ರೆ 2/3 ಆಗಿರಬೇಕು. 2/3 ಆಗಿರಬೇಕು. ಇಲ್ಲಿ ನಿರ್ದಿಷ್ಟವಾದ ಅಳತೆಗಳನ್ನು ಕೊಟ್ಟಿದ್ದಾರೆ, ಹೌದಾ? ಸೊ ನಾವು ಇವಾಗ ಏನು ಮಾಡಬೇಕು, ನಿರ್ದಿಷ್ಟವಾದ ಅಳತೆಯನ್ನು ತಗೊಂಡು ಮಾಡಬೇಕು. ಪಾದ ಎಷ್ಟು? 6 ಸೆಂಟಿಮೀಟರ್. ಎ ಅನ್ನೋದೊಂದು ಬಿಂದು ಆಗಿರಲಿ. ನೋಡಿ, ಪಾದವನ್ನು ಎಷ್ಟು ತಗೊಳ್ಬೇಕು ನೀವು? 6 ಸೆಂಟಿಮೀಟರ್. ಎ ಅನ್ನೋದು ತಗೊಳ್ಳಿ. ಏದ ಮೇಲೆ ಇಟ್ಕೊಂಡು ಎಷ್ಟು ಸೆಂಟಿಮೀಟರ್ ತಗೋಬೇಕು ನಾನು? 6 ಸೆಂಟಿಮೀಟರ್. 6 ಸೆಂಟಿಮೀಟರ್ ಅಳತೆ ತಗೊಂಡೆ. ಎ ಬಿ ಎಷ್ಟಾಯ್ತು? 6 ಸೆಂಟಿಮೀಟರ್. ಇದು ಹೋಯ್ತಾ? ಸೊ ಇನ್ನು ಎಷ್ಟು ಉಳಿದಾವು? 2 ಬಾಹುಗಳು ಉಳಿದಾವು. ಸೊ 2 ಬಾಹುಗಳನ್ನು ಅಳತೆ ತಗೋಬೇಕು. ಒಂದೇದು ಎಷ್ಟೈತಿ? 4 ಸೆಂಟಿಮೀಟರ್ ಐತಿಲ್ಲ? ಸೊ 4 ಸೆಂಟಿಮೀಟರ್ ನೀವು ಏನು ಮಾಡಬೇಕು? ತ್ರಿಜ್ಯ ತಗೋಬೇಕು. ಏದ ಮೇಲೆ ಇಟ್ಕೊಂಡು ಈ ರೀತಿ ಒಂದು ಕಂಸವನ್ನು ಹಾಕ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಉಳಿದಿದ್ದು ಯಾವುದು? 5 ಸೆಂಟಿಮೀಟರ್. ಆ ಒಂದು 5 ಸೆಂಟಿಮೀಟರ್ ತ್ರಿಜ್ಯವನ್ನು ತಗೊಳ್ಬೇಕು. ಅದನ್ನು ಬಿ ಬಿಂದುವಿನ ಮೇಲೆ ಇಟ್ಟು ಈ ಕಂಸವನ್ನು ಮೊದಲು ಎಳೆದಿವಲ್ಲ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು. ನೋಡಿರಿ, ಫಸ್ಟಿಂದ 4 ಸೆಂಟಿಮೀಟರ್ ಇಟ್ಕೊಂಡು ಒಂದು ಕಂಸ ಕಟ್ ಮಾಡಿದೆ. ಆಮೇಲೆ 5 ಸೆಂಟಿಮೀಟರ್ ತ್ರಿಜ್ಯ ತೊಗೊಂಡು ಬೀದ ಮ್ಯಾಗಿಟ್ಟು ಅದೇ ಕಂಸವನ್ನು ಮತ್ತೊಮ್ಮೆ ಕಟ್ ಮಾಡಿದೆ. ಅವೆರಡು ಛೇದಿಸಿದಾಗ ಒಂದು ಬಿಂದು ಸಿಕ್ತು. ಇದನ್ನು ಸೇರಿಸ್ಬಿಡ್ಬೇಕು ನಾವೀಗ. ಓಕೆ, ಇದನ್ನು ಸಿ ಅಂತ ಹೆಸರು ಕೊಡ್ರಿ. ಇದು 4 ಸೆಂಟಿಮೀಟರ್ ಐತಿ, ಇದು 5 ಸೆಂಟಿಮೀಟರ್ ಐತಿ. ಈಗ ನಾವು ಎಗೆ ಅಥವಾ ಎ ಬಿಗೆ ಲಘುಕೋನವಾಗಿರುವಂತೆ ಒಂದು ಸರಳ ರೇಖೆಯನ್ನು ಹಾಕ್ಕೊಳ್ತೀವಿ, ಹೌದಾ? ಒಂದು ಸರಳ ರೇಖೆಯನ್ನು ಹಾಕ್ಕೊಂಡಿದ್ದೀವಿ. 2/3 ಇದೆ. ಏನು? 2/3. ಸೊ ಹೈಯೆಸ್ಟ್ ನಂಬರ್ ಎಷ್ಟು? 3 ಇದೆ. ಆ ಒಂದು ಅಳತೆ 3 ಭಾಗಗಳನ್ನಾಗುವಂತೆ ಎದಿಂದ ಎಕ್ಸನ್ನು ಗುರುತು ಮಾಡ್ಕೋತೀವಿ. ನೀವೇನು ಮಾಡ್ರಿ, 2 ಸೆಂಟಿಮೀಟರ್ ತ್ರಿಜ್ಯ ತೊಗೊಂಡು ಚೇಂಜ್ ಮಾಡ್ದಿವ. ನಾನು ಇವಾಗ ಹೆಂಗೆ ಮಾಡಾಗುತ್ತೆ ನಂಗೆ ಟ್ರೈ ಮಾಡಿರಿ. 1 ಭಾಗ, 2 ಭಾಗ, 3 ಭಾಗ. ಹೈಯೆಸ್ಟ್ 3 ಇತ್ತು. ಸೊ 3 ಭಾಗಗಳನ್ನು ನಾನು ಎಕ್ಸ್ ಸರಳ ರೇಖೆ ಮೇಲೆ ಗುರುತಿಸ್ಕೊಂಡೆ. A1, A2, A3. ಇವಾಗ ಛೇದವನ್ನು ನೋಡಬೇಕು. ಛೇದವನ್ನು ದತ್ತ ತ್ರಿಭುಜಕ್ಕೆ ಜಾಯಿನ್ ಮಾಡಬೇಕು, ಹೌದಾ? 3 ಭಾಗ ಇದೆ ತಾನೆ? ಸೊ ಇದನ್ನೇನು ಮಾಡಬೇಕು? ಬಿಗೆ ಜಾಯಿನ್ ಮಾಡಿ. ಇನ್ನು ಉಳಿದಿದ್ದು ಯಾವುದು? 2 ಭಾಗಗಳಿಗೆ 3 ಭಾಗ ಆಯಿತು. ಸೊ ಇವಾಗೇನು? 2ನೇ ಭಾಗ. ಸೇಮ್ ಪ್ರೊಸೀಜರ್. ಇದು A3 ಮೇಲೆ ಇಟ್ಕೊಂಡು A2ಗಿನ ಕಡಿಮೆ ಅಳತೆ ಇರುವಂತಹ ಒಂದು ತ್ರಿಜ್ಯವನ್ನು ತಗೊಂಡು ಈ ರೀತಿ ಸರ್ಕಲ್ ಹಾಕೋತೀನಿ, ಅರ್ಧ ವೃತ್ತ. ಈಗ 2ನೇ ಭಾಗ ತಾನೆ A2, ಅದರ ಮೇಲಿಟ್ಟು ಈ ರೀತಿಯಾಗಿ ನಾನು ಮತ್ತೆ ಹಾಕ್ಕೊಳ್ತೀನಿ. ಈಗ ಈ ಒಂದು ಕೋನದ ಅಳತೆ ತಗೊಂಡು ಈ ಬಿಂದುವಿನ ಮೇಲಿಟ್ಟು ಈ ರೀತಿ ಕಟ್ ಮಾಡ್ತೀನಿ. ಅದೇ ವೃತ್ತವನ್ನು, ಅದೇ ಕಂಸವನ್ನು ಅಂತ ತಗೊಳ್ಳಿ. ಅರ್ಧ ವೃತ್ತ ಅಂತ ಹಾಕ್ಕೊಂಡು ಓಕೆ, ಕಂಸ ಅಂತ ಹಾಕ್ಕೊಂಡು ಓಕೆ. ಈಗ A2 ಈ ಒಂದು ಬಿಂದುವಿನ ಮೂಲಕ ಹಾಯ್ದು ಎ ಬಿಯನ್ನು ಛೇದಿಸಲಿ. ಓಕೆ, A2 ಇಲ್ಲಿ ಕಂಸಗಳು ಕಟ್ಟಾಗಿದೆಯಲ್ಲ, ಆ ಒಂದು ಬಿಂದುವಿನ ಮೂಲಕ ಹಾಯ್ದು ಏನು ಮಾಡಬೇಕು? ಎ ಬಿಯನ್ನು ಛೇದಿಸಲಿ. ಇದನ್ನು ಬಿ ಡ್ಯಾಶ್ ಅಂತ ಕರಿಬೇಕು. ಏನದು? ಬಿ ಡ್ಯಾಶ್. ಕೆಳಗೆ ಹೇಗೆ ಮಾಡಿದ್ದು ಮೇಲೂ ಹಾಗೆ ಈ ಬಿ ಡ್ಯಾಶ್ಗಿನ ಕಡಿಮೆ ಅಳತೆ ತಗೋಬೇಕು, ಹೌದಾ? ಓಕೆ, ಇದನ್ನು ಬಿ ಡ್ಯಾಶ್ ಮೇಲೆ ಇಟ್ಟು ಮತ್ತೆ ಮಾಡ್ಕೊಳ್ಳಿ, ಕಂಸ ರಚನೆ ಮಾಡ್ಕೊಳ್ಳಿ. ಈಗ ಈ ಒಂದು ಕೋನದ ಅಳತೆಯನ್ನು ತಗೊಂಡು
ಇಲ್ಲಿಟ್ಟು ಈ ಕಂಸವನ್ನು ಕಟ್ ಮಾಡ್ಕೊಳ್ತೀವಿ. ಮತ್ತೆ ಒಂದು ಬಿಂದು ಸಿಗುತ್ತೆ. ಈ ಬಿ ಡ್ಯಾಶ್ ಮೂಲಕ ಒಂದು ಸರಳ ರೇಖೆಯನ್ನು ಹಾಕ್ಕೊಳ್ತೀವಿ. ಹಾಂ, ಈಗ ಇದೇನಾಗಿರಲಿ, ಸಿ ಡ್ಯಾಶ್ ಆಗಿರಲಿ. ಏನಾಗಿರಲಿ? ಸಿ ಡ್ಯಾಶ್ ಆಗಿರಲಿ. ನೋಡಿ, ಫಸ್ಟ್ ಎ ಬಿ ಎಷ್ಟಿತ್ತು? 6 ಸೆಂಟಿಮೀಟರ್. ಎ ಸಿ ಎಷ್ಟು ತೊಗೊಂಡೆ? 4 ಸೆಂಟಿಮೀಟರ್. ಬಿ ಸಿ ಎಷ್ಟು ತೊಗೊಂಡೆ? 5 ಸೆಂಟಿಮೀಟರ್. ಆಮೇಲೆ 2/3 ಇತ್ತಲ್ಲ, 3 ಭಾಗ ಆಗುವಂತೆ, 3 ಭಾಗ ಆಗುವಂತೆ ನಾನೇನು ಮಾಡಿಕೊಂಡೆ, ಒಂದು ಲಿಮಿಟೆಡ್ ಅಥವಾ 2 ಸೆಂಟಿಮೀಟರ್ ನೀವು ತೊಗೋರಿ ಅಂತ ಹೇಳಿದೆ, ಸಫಿಷಿಯೆಂಟ್ ಆಗುತ್ತಾ ಅಷ್ಟು ತ್ರಿಜ್ಯ ಇಟ್ಕೊಂಡು 3 ಭಾಗ ಮಾಡಿದೆ. ಆಮೇಲೆ ಛೇದವನ್ನು ನೋಡಿ ದತ್ತ ತ್ರಿಭುಜಕ್ಕೆ ಜಾಯಿನ್ ಮಾಡಿರಿ. ಸಫಿಷಿಯೆಂಟ್ ತ್ರಿಜ್ಯ ತೊಗೊಂಡು ಅಳತೆ ತೊಗೋರಿ, ಅದನ್ನು 2ನೇ ಭಾಗಕ್ಕಿಟ್ಟು ಒಂದು ಕಂಸವನ್ನು ಹಾಕೋರಿ. ಈ ಕೋನದ ಅಳತೆ ತೊಗೊಂಡು ಅದನ್ನ ವಾಪಸ್ ಕಟ್ ಮಾಡಿರಿ. A2 ಮುಖಾಂತರ ಈ ಬಿಂದುವಿನ ಮುಖಾಂತರ ಅದು ಒಂದು ಸರಳ ರೇಖೆ ಎ ಬಿಯನ್ನು ಛೇದಿಸಲಿ. ಓಕೆ, ಇನ್ನು ನೆಕ್ಸ್ಟ್ ಈ ಬಿ ಡ್ಯಾಶ್ ಸಿಕ್ತಲ್ಲ, ಅದಕ್ಕಿಂತ ಹಿಂದಿನ ಅಳತೆ ತೊಗೋಬೇಕು. ಕಡಿಮೆ ಅಳತೆ ತೊಗೊಂಡು ಅದನ್ನು ಬಿ ಡ್ಯಾಶ್ ಮೇಲಿಟ್ಟು ಒಂದು ಕಂಸವನ್ನು ಹಾಕೋತೀವಿ. ಈ ಕೋನದ ಅಳತೆ ತೊಗೊಂಡು ಆ ಕಂಸವನ್ನು ಕಟ್ ಮಾಡ್ಕೋತೀವಿ. ಈ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂಗೆ ಒಂದು ಸರಳ ರೇಖೆಯನ್ನು ನಾವು ಎಳಿತೀವಿ. ಅದೇನಾಗಿರಲಿ? ಸಿ ಡ್ಯಾಶ್ ಆಗಿರಲಿ. ಓಕೆ, ಸೊ ಇವಾಗ ನಾವೇನು ಮಾಡ್ಕೋತೀವಿ? ಎ ಸಿ ಡ್ಯಾಶ್ ಡಿವೈಡೆಡ್ ಬೈ ಎ ಸಿ, ಎ ಸಿ ಡ್ಯಾಶ್ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಡ್ಯಾಶ್ ಡಿವೈಡೆಡ್ ಬೈ ಎ ಬಿ is equal to C dash B dash divided by BC. ಓಕೆ, ಸೊ ಇದೇನಾಗಿರುತ್ತೆ? 2/3. ಸಣ್ಣದು ಡಿವೈಡೆಡ್ ಬೈ ಒರಿಜಿನಲ್ ಎ ಸಿ, ಚಿಕ್ಕದು ಡಿವೈಡೆಡ್ ಬೈ ಎ ಬಿ, ಇದು ಚಿಕ್ಕದು ಡಿವೈಡೆಡ್ ಬೈ ಬಿ ಸಿ. ಈ ರೀತಿಯಾಗಿ ನಾವೇನು ಮಾಡ್ಕೋತೀವಿ? ರಚನೆಯನ್ನು ಮಾಡ್ಕೊಳ್ತೀವಿ. ಇದೇನು ಎರಡು ತ್ರಿಭುಜಗಳನ್ನು ನೋಡ್ತೀವಿ ನಾವಿಲ್ಲಿ. ಯಾವುದ್ಯಾವುದು? ಸಿ ಡ್ಯಾಶ್ ಎ ಬಿ ಡ್ಯಾಶ್, ಸಿ ಡ್ಯಾಶ್ ಎ ಬಿ ಡ್ಯಾಶ್ ಮತ್ತು ಸಿ ಎ ಬಿ. ಓಕೆ, ತ್ರಿಭುಜ ಸಿ ಡ್ಯಾಶ್ ಎ ಬಿ ಡ್ಯಾಶ್ ಸಮರೂಪಿ ಯಾವುದಕ್ಕೆ? ತ್ರಿಭುಜ ಸಿ ಎ ಬಿಗೆ, ಸಿ ಎ ಬಿಗೆ. ಅಥವಾ ನೀವು ಇಲ್ಲಿ ಎ ತೊಗೊಂಡಿದ್ದು ಎ ಬಿ ಸಿ ಆಗ್ತಿತ್ತು. ನೀವು ಯಾವುದಾದ್ರೂ ಚರಾಕ್ಷರ ತಗೊಳ್ಬೋದು. ಈ ರೀತಿ ನಾವು ಇದಕ್ಕೆ ಸಮರೂಪಿಯಾಗಿರುವಂತೆ, ದತ್ತ ತ್ರಿಭುಜಕ್ಕೆ ಸಮರೂಪಿಯಾಗಿರುವಂತೆ ನಾವು ಮತ್ತೊಂದು ತ್ರಿಭುಜವನ್ನು ರಚನೆ ಮಾಡಿದ್ದೀವಿ. ಕೊಟ್ಟಂತಹ ಅನುಪಾತ 2/3 ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣ. ಥರ್ಡ್ ಒನ್ ನೋಡಿ, ಏನು ಅಳತೆ ಕೊಟ್ಟಿದ್ದಾವೆ? 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್. 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ಅದಕ್ಕೆ ಅನುರೂಪವಾಗುವಂಗೆ ಇನ್ನೊಂದು ತ್ರಿಭುಜವನ್ನು ರಚಿಸಬೇಕು. ಅದರ ಅನುಪಾತ ಏನಾಗಿರಬೇಕು? 7/5 ಆಗಿರಬೇಕು. ಸೊ ಥರ್ಡ್ ಒನ್ 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಇರುವಂತಹ ಒಂದು ತ್ರಿಭುಜವನ್ನು ರಚನೆ ಮಾಡಬೇಕು. ಮತ್ತೇನು ಮಾಡಬೇಕು? ಅದರ ಅನುಪಾತ, ಇನ್ನೊಂದು ತ್ರಿಭುಜದ ಅನುಪಾತ 7/5, m/n 7/5 ಇರುವಂಗೆ ನಾವು ರಚನೆ ಮಾಡ್ಕೋತೀವಿ. ಸೊ ಫಸ್ಟಿಗೆ ಏನು ಮಾಡಿದ್ವಿ ನಾವು? 7 ಬೇಸ್ ತೊಗೊಳ್ತೀವಿ, ಹೌದಾ? ದೊಡ್ಡ ನಂಬರನ್ನು ಬೇಸ್ ತೊಗೊಳ್ತೀವಿ. ಓಕೆ, ಇದು ಎ, ಇದು ಬಿ ಆಗಿರಲಿ. ಎ ಬಿ ಎಷ್ಟಿದೆ? 7 ಸೆಂಟಿಮೀಟರ್. ನೆಕ್ಸ್ಟು 5 ಹೊಡ್ಕೊಳ್ಬೇಕು, ಹೌದಾ? 5 ಸೆಂಟಿಮೀಟರ್ ಒಂದು ತ್ರಿಜ್ಯವನ್ನು ತಗೊಂಡು ಏದ ಮೇಲಿಟ್ಟು ನಾವೇನು ಮಾಡ್ಕೋತೀವಿ? ಒಂದು ಕಂಸವನ್ನು ಹಾಕ್ಕೊಳ್ತೀವಿ. ಓಕೆ, 5 ಆಯಿತು, 7 ಆಯಿತು. ಉಳಿದಿದ್ದು ಯಾವುದು? 6 ಸೆಂಟಿಮೀಟರ್. 6 ಸೆಂಟಿಮೀಟರ್ ಇಟ್ಕೊಂಡು ನಾವೇನು ಮಾಡ್ತೀವಿ? ಬೀದ ಮೇಲಿಟ್ಟು ಅದೇ ಒಂದು ಕಂಸವನ್ನು ಕಟ್ ಮಾಡ್ಕೊಳ್ತೀವಿ. ನಮಗೊಂದು ಪಾಯಿಂಟ್ ಸಿಗುತ್ತಾ? ಸಿ ಅಂತ ಹೇಳಿ. ನಮಗೇನು ಪಾಯಿಂಟ್ ಸಿಗುತ್ತಾ? ಸಿ.
ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಇದನ್ನು ಬಿ ಸಿ ಅಂತ ತೊಗೊಂಡಾಗ ಇದನ್ನು ಎ ಅಂತ ತೊಗೊಂಡಾಗ ಏನು ಸಮಸ್ಯೆ ಇಲ್ಲ, ನೀವು ಆ ರೀತಿ ತೊಗೊಂಡು ಓಕೆ ಓಕೆ. ಇದನ್ನು ಬಿ ಅಂತ ತೊಗೊಂಡಾಗ ಸಿ ಅಂತ ತೊಗೊಂಡಾಗ ಈ ಒಂದು ಬಿಂದುವನ್ನು ಎ ಅಂತ ತೊಗೊಂಡಾಗ ಮತ್ತು ಮಿಸ್ ಚೇಂಜ್ ಮಾಡ್ಯಾರ ಅಂತಂದು ಹೆದರಬೇಡ್ರಿ. ಓಕೆ, ಯಾವುದೇ ಚಲಾಕ್ಷರಗಳನ್ನು ಕೊಟ್ಟು ಓಕೆ ಇವೆರಡನ್ನು ಜಾಯಿನ್ ಮಾಡಿರಿ. ಓಕೆ, ಎ ಬಿ ಸಿ ಫಸ್ಟಿಗೆ ಬಿ ಸಿ ಎಷ್ಟು ತೊಗೊಂಡೆ 7 ಸೆಂಟಿಮೀಟರ್, ಆಮೇಲೆ ಇದೆಷ್ಟಿತ್ತು 5 ಸೆಂಟಿಮೀಟರ್, ಎ ಸಿ ಎಷ್ಟೈತಿ 6 ಸೆಂಟಿಮೀಟರ್. ಈಗ ಬಿಗೆ ಏನಾಗಿರಬೇಕು ಅಥವಾ ಬಿ ಸಿಗೆ ಲಘುಕೋನವಾಗುವಂಗೆ ನಾವೇನು ಹಾಕೋತೀವಿ, ಒಂದು ಸರಳ ರೇಖೆಯನ್ನು ಬಿ ಎಕ್ಸ್ ಅನ್ನು ಹಾಕೊಳ್ತೀವಿ. ಹೌದಾ, ಏನಿದು ಬಿ ಎಕ್ಸ್. ಹೈಯೆಸ್ಟ್ ನಂಬರ್ ಎಷ್ಟಿದೆ 7, ಹಾಗಾಗಿ ನಾವೇನು ಮಾಡ್ತೀವಿ 7 ಭಾಗಗಳನ್ನು ಮಾಡ್ಕೋತೀವಿ, 7 ಭಾಗಗಳನ್ನು ಮಾಡ್ಕೋತೀವಿ. ನೀವು ಇದು 7 ಬರುತ್ತಲ್ಲ ದೊಡ್ಡದು ಬರುತ್ತೆ, 2 ಸೆಂಟಿಮೀಟರ್ ತೊಗೊಂಡು 14 ಸೆಂಟಿಮೀಟರ್ ಕೆಳಗೆ ಬರಬೇಕಾಗತ್ತೆ. ಅಷ್ಟು ತೊಗೋಬೇಡ್ರಿ, 1.5 ಸೆಂಟಿಮೀಟರ್ ತೊಗೊಂಡು ನೀವು ಕಂಸಗಳನ್ನು ಎಳ್ಕೊತ ಹೋಗ್ರಿ. ಓಕೆ, ಸೊ ನಾನೀಗ ಸಫಿಷಿಯೆಂಟ್ ತ್ರಿಜ್ಯವನ್ನು ತಗೊಳ್ತೀನಿ. 7 ಭಾಗಗಳನ್ನಾಗಿ ಈ ಒಂದು ಬಿ ಎಕ್ಸ್ ರೇಖೆಯನ್ನು ಬಿ ಎಕ್ಸ್ ರೇಖೆಯನ್ನು ಎಳಿತೀನಿ. ಓಕೆ, 1 2 3 4 5 6 7. ಓಕೆ, ಈ ರೀತಿ ನಾವೇನು ಮಾಡ್ಕೋತೀವಿ ಬಿ ಎಕ್ಸ್ ಸರಳ ರೇಖೆಯನ್ನು ಕಟ್ ಮಾಡ್ಕೋತೀವಿ. ನಾನೇನು ಹೇಳಿದೆ ಆವಾಗಲೇ ಪ್ರತಿಯೊಂದು ಲೆಕ್ಕದಲ್ಲೂ ಹೇಳ್ಕೊತಾ ಬರ್ತಾ ಇದ್ದೀನಿ, ಛೇದವನ್ನು ದತ್ತ ತ್ರಿಭುಜಕ್ಕೆ ಜಾಯಿನ್ ಮಾಡಬೇಕು. ನಾವೇನು ಮಾಡಬೇಕು, ಛೇದ B1 B2 B3 B4 B5 B6 B7. ಛೇದದಲ್ಲಿ ಎಷ್ಟಿದೆ 5, ಅಂದರೆ B5. ಇದನ್ನು ಏನು ಮಾಡಬೇಕು, ಇವಾಗ ಸಿಗೆ ಜಾಯಿನ್ ಮಾಡಬೇಕು. ಓಕೆ, ತಿಳಿತಾ ಇದೆಯಾ? ಇವಾಗ ಸೇಮ್ ಪ್ರೊಸೀಜರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. B5 ಮೇಲಿಟ್ಟು B4ಗಿನ ಕಡಿಮೆ ಅಳತೆಯ ಒಂದು ತ್ರಿಜ್ಯವನ್ನು ತಗೊಳ್ತೀನಿ. ಅದನ್ನು 5 ಹೋಯ್ತು, ಇವಾಗ ಉಳಿದಿದ್ದೇನು 7. ಹೌದಾ, 7 ಮೇಲಿಟ್ಟು ಅದನ್ನೇ ಏನು ಮಾಡ್ಕೋತೀನಿ, ಕಟ್ ಮಾಡ್ಕೋತೀನಿ, ಒಂದು ಕಂಸವನ್ನು ಹಾಕ್ಕೊಳ್ತೀವಿ. ಓಕೆ, ವಾಪಸ್ ಇದೇ ಒಂದು ಕೋನದ ಅಳತೆ ತಗೋತೀವಿ, ಇದನ್ನು ಕಟ್ ಮಾಡ್ಕೋತೀವಿ. ಈಗ ನಾವೇನು ಮಾಡಬೇಕು, ಇದನ್ನು ಈ ಬಿ ಮತ್ತು ಸಿ ಇದೆಯಲ್ಲ ಈ ರೇಖೆಯನ್ನು ಸ್ವಲ್ಪ ವೃದ್ಧಿಸಬೇಕು. ಈ ಬಿ ಸಿಯನ್ನು ವೃದ್ಧಿಸಿದೆಯಲ್ಲ, ಈ ಬಿ ಸಿ ವೃದ್ಧಿಸಿದ ರೇಖೆಯನ್ನು ಈ B7 ಮುಖಾಂತರ ಈ ಬಿಂದುವಿನ ಮೂಲಕ ಹಾದು ಒಂದು ಸರಳ ರೇಖೆ ಛೇದಿಸುತ್ತೆ. ಹೆಂಗೆ ನೋಡ್ರಿ, ಓಕೆ, ಇದನ್ನು ಸಿ ಡ್ಯಾಶ್ ಅಂತ ಹೇಳ್ರಿ. ಏನಿದು ಸಿ ಡ್ಯಾಶ್ ಅಂದರೆ ದತ್ತ ತ್ರಿಭುಜದ ಹೊರಗೆ ಇದು ತ್ರಿಭುಜದ ರಚನೆ ಆಗುತ್ತೆ. ಇಷ್ಟೊತ್ತನ್ನು ನಾವು ಮಾಡಿದ್ದೇನು ದತ್ತ ತ್ರಿಭುಜದ ಒಳಗೆ ಮಾಡಿದ್ವಿ, ಯಾಕಂದ್ರೆ ಛೇದ ಏನಾಗ್ತಿತ್ತು ದೊಡ್ಡದಿರ್ತಿತ್ತು, ಇಲ್ಲ ಛೇದ ಏನಾಗೈತಿ ಸಣ್ಣದೈತಿ. ಛೇದ ಸಣ್ಣದಿದ್ದರಿಂದ ನಾವೇನು ಮಾಡ್ತೀವಿ, ದತ್ತ ತ್ರಿಭುಜದ ಹೊರಗೆ ತ್ರಿಭುಜದ ರಚನೆ ಉಂಟಾಗುವಂಗೆ ರಚನೆ ಮಾಡ್ಕೋತೀವಿ. ಮತ್ತು ಇಲ್ಲಿ ಒಂದು ಅಳತೆ ತಗೋತೀವಿ, ಅದನ್ನು ಈ ಸಿ ಡ್ಯಾಶ್ ಮೇಲೆ ಇಟ್ಟು ಈ ರೀತಿ ರಚನೆ ಮಾಡ್ಕೋತೀವಿ, ಕಂಸವನ್ನು ಹಾಕೋತೀವಿ. ಮತ್ತು ಇದನ್ನ ಅಳತೆ ಮಾಡಬೇಕು, ಈ ಬಿಂದುವಿನ ಮೇಲಿಟ್ಟು ಈ ಒಂದು ಕಂಸವನ್ನು ವಾಪಸ್ ಕಟ್ ಮಾಡ್ಕೋತೀವಿ. ಇನ್ನೊಂದು ಬಿಂದು ಸಿಗುತ್ತಾ, ಆ ಒಂದು ಬಿಂದುವಿನ ಮೂಲಕ ಒಂದು ಸರಳ ರೇಖೆಯನ್ನು ಹಾಕೊಳ್ತೀವಿ.
ಈ ರೀತಿ ರಚನೆ ಬರುತ್ತಾ. ಸೊ ಈ ಎ ಅನ್ನು ನಾವು ಅಥವಾ ಎ ಬಿಯನ್ನು ವೃದ್ಧಿಸ್ತೀವಿ. ಈ ಎ ಬಿಯನ್ನು ವೃದ್ಧಿಸಿದ ಭಾಗವನ್ನು ಈ ಸರಳ ರೇಖೆ ಛೇದಿಸಲಿ. ಆ ಒಂದು ಬಿಂದು ಏನಾಗಿರಲಿ, ಎ ಡ್ಯಾಶ್ ಆಗಿರಲಿ. ಏನು, ಎ ಡ್ಯಾಶ್ ಆಗಿರಲಿ. ನೋಡಿ, ದತ್ತ ತ್ರಿಭುಜ ಎ ಬಿ ಸಿ ವಾಪಸ್ ಬಂದಿದ್ದೇನು, ಎ ಡ್ಯಾಶ್ ಬಿ ಸಿ ಡ್ಯಾಶ್. ಫಸ್ಟಿಗೆ ಏನು ಮಾಡ್ಕೊಂಡ್ವಿ, 7 ಸೆಂಟಿಮೀಟರ್ ಲೈನ್ ಹಾಕ್ಕೊಂಡ್ವಿ, ಸರಳ ರೇಖೆ ಹೇಳ್ಕೊಂಡ್ವಿ. ಬಿದ ಮೇಲೆ ಇಟ್ಕೊಂಡು 5 ಸೆಂಟಿಮೀಟರ್ ಕಂಸ ಹಾಕ್ಕೊಂಡೆ, ಸೀದ ಮೇಲೆ ಇಟ್ಕೊಂಡು 6 ಸೆಂಟಿಮೀಟರಿಂದ ಅದೇ ಕಂಸವನ್ನು ನಾನು ಕಟ್ ಮಾಡಿದೆ. ಸೊ ಇಲ್ಲೊಂದು ಬಿಂದು ಸಿಕ್ತು, ಅದನ್ನು ಎ ಅಂತ ಹೇಳಿದ್ವಿ. ಎ ಬಿ ಸಿ ರಚನೆ ಆಯ್ತು. ಬಿ ಸಿಗೆ ಲಘುಕೋನ ಉಂಟಾಗುವಂಗೆ ಬಿ ಎಕ್ಸ್ ಹಾಕ್ಕೊಂಡೆ. ಹೈಯೆಸ್ಟ್ ನಂಬರ್ ಎಷ್ಟಿತ್ತು, 7 ಭಾಗ ಮಾಡಿಕೊಂಡೆ. ಛೇದವನ್ನು ನೋಡಿ ಏನು ಮಾಡಬೇಕು, ದತ್ತ ತ್ರಿಭುಜವನ್ನು ಜಾಯಿನ್ ಮಾಡ್ರಿ ಅಂತ ಹೇಳಿದ್ದೆ. ಛೇದದೊಳಗೆ 5 ಐತಿ, 5ದಿಂದ ಜಾಯಿನ್ ಮಾಡಿಕೊಂಡೆ. ಈಗ ಒಂದು B5 ಮೇಲಿಟ್ಟು B4ಕಿಂತ ಕಡಿಮೆ ಅಳತೆ ತೊಗೊಂಡು ಒಂದು ಕಂಸ ಹಾಕೋತೀನಿ. ಅದನ್ನು 7 ಮೇಲಿಟ್ಟು ಅರ್ಧ ವೃತ್ತ ಅಥವಾ ಒಂದು ದೊಡ್ಡ ಕಂಸ ಆಗೋ ರೀತಿ ಹಾಕೋತೀನಿ. ಈ ಅಳತೆಯನ್ನು ತೊಗೊಂಡು B6 ಮೇಲೆ ಇಟ್ಕೊಂಡು ಕಟ್ ಮಾಡ್ಕೋತೀನಿ, ಅಥವಾ ಇಲ್ಲೊಂದು ಪಾಯಿಂಟ್ ಇದೆಯಲ್ಲ ಇದ್ರ ಮೇಲಿಟ್ಟು ಕಟ್ ಮಾಡ್ಕೋತೀನಿ. ಇಲ್ಲಿ ನಮಗೊಂದು ಬಿಂದು ಸಿಗುತ್ತೆ, ಕಂಸವನ್ನು ಛೇದಿಸಿದ ಬಿಂದು. B7 ಮೂಲಕ ಒಂದು ರೇಖೆಯನ್ನು ಹಾಕೋತೀವಿ. ಆದರೆ ಅದು ಬಿ ಸಿ ಇಲ್ಲೇ ಕಟ್ಟಾಗಿರುತ್ತೆ. ಸೊ ಮುಂದೆ ಅದನ್ನು ವೃದ್ಧಿಸ್ತೀವಿ. ವೃದ್ಧಿಸಿದ ಭಾಗ ಸಿ ಡ್ಯಾಶಲ್ಲಿ ಈ ಒಂದು ಸರಳ ರೇಖೆ ಛೇದನ ಆಗುತ್ತೆ. ಓಕೆ, ಸಿ ಡ್ಯಾಶ್. ಇದು ಎಕ್ಸ್ಟ್ರಾ, ಇದು ನಮ್ಗೆ ಬೇಡ. ಓಕೆ, ಈಗ ಸೀದ ಮೇಲಿಟ್ಟು ಒಂದು ಅಳತೆಯ ತ್ರಿಜ್ಯವನ್ನು ತಗೊಂಡು ಅದನ್ನ ಸಿ ಡ್ಯಾಶ್ ಮೇಲಿಟ್ಟು ಒಂದು ಕಂಸವನ್ನು ಹಾಕೊಳ್ತೀನಿ. ಈ ಕೋನದ ಅಳತೆ ತಗೊಂಡು ಈ ಕಂಸವನ್ನು ಕಟ್ ಮಾಡ್ಕೋತೀನಿ, ಛೇದಿಸ್ತೀನಿ. ಓಕೆ, ಇಲ್ಲೊಂದು ಬಿಂದು ಸಿಗುತ್ತೆ. ಸಿ ಡ್ಯಾಶಿಂದ ವಾಪಸ್ ನಾನೊಂದು ಸರಳ ರೇಖೆಯನ್ನು ಎಳ್ಕೋತೀನಿ. ಈ ಸಿ ಡ್ಯಾಶು ಎ ಡ್ಯಾಶ್ನಲ್ಲಿ ಛೇದಿಸುತ್ತೆ. ಹೆಂಗಂದ್ರೆ ಎ ಬಿಯನ್ನು ವೃದ್ಧಿಸಿದಾಗ. ಸೊ ಇವಾಗ ನಮಗೇನು, ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್. ಎ ಬಿ ಸಿ ಸಮರೂಪಿ ಯಾವುದು, ಎ ಡ್ಯಾಶ್ ಬಿ ಸಿ ಡ್ಯಾಶ್. ಹೆಂಗಂದ್ರೆ ನಾವು ಬಾಹುಗಳನ್ನು ತೊಗೊಂಡಿದ್ವಲ್ಲ, ಏನೇನು ತೊಗೊಂಡಿದ್ವಿ, ಎ ಬಿ ಡಿವೈಡೆಡ್ ಬೈ ಇಲ್ಲೇನು ತೊಗೊಂಡಿದ್ದೆ, ಆಗಲ್ಲ ಸಿ ತೊಗೊಂಡಿದ್ದೆ ತಾನೆ. ಸೊ ಅವಾಗ ನಾನು ಏನು ಮಾಡಿದ್ದೆ, ಒಳಗಿಂದು ಡಿವೈಡೆಡ್ ಬೈ ದೊಡ್ಡದು ಅಂತ ತೊಗೊಂಡಿದ್ನಲ್ಲ, ಆ ರೀತಿ ತೊಗೊಳ್ಬೇಕು. ಇಲ್ಲಿ ಹೊರಗಡೆ ತ್ರಿಭುಜ ಬಂದಿರೋದ್ರಿಂದ ಡ್ಯಾಶ್ ಇದ್ದಿದ್ವೆಲ್ಲ ಏನು ಬರ್ತಾವು, ಮೇಲ್ಗಡೆ ಬರ್ತಾವು. ಅಂದರೆ ಎ ಡ್ಯಾಶ್ ಬಿ ಡಿವೈಡೆಡ್ ಬೈ ಎ ಬಿ. ಆವಾಗಲೇ ಹಿಂಗೆ ಹೋಗಿದ್ವಿ, ಹೌದಾ, ಚಿಕ್ಕದು ದೊಡ್ಡದು ಹೋಗಿದ್ವಿ. ಇವಾಗ ದೊಡ್ಡದು ಡಿವೈಡೆಡ್ ಬೈ ಚಿಕ್ಕದು. ಆವಾಗಲೇ ಚಿಕ್ಕದು ಡಿವೈಡೆಡ್ ಬೈ ದೊಡ್ಡದು ಹೋಗಿದ್ವಿ. ಇವಾಗ ಏನಾಗ್ತಿತ್ತು, ದೊಡ್ಡದು ಡಿವೈಡೆಡ್ ಬೈ ಚಿಕ್ಕ ಒಂದು ರೇಖೆಯನ್ನು ತಗೊಳ್ತೀವಿ. ಎ ಡ್ಯಾಶ್ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಡ್ಯಾಶ್ ಡಿವೈಡೆಡ್ ಬೈ ಬಿ ಸಿ ಇಸ್ ಈಕ್ವಲ್ ಟು ಎ ಡ್ಯಾಶ್ ಸಿ ಡ್ಯಾಶ್ ಡಿವೈಡೆಡ್ ಬೈ ಎ ಸಿ ವಿಚ್ ಇಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 5. 7 ಡಿವೈಡೆಡ್ ಬೈ 5 ಅಂತ ಹೇಳ್ತೀವಿ. ಈ ಒಂದು ಅನುಪಾತದಲ್ಲಿ ದತ್ತ ತ್ರಿಭುಜವನ್ನು ಏನು ಮಾಡುತ್ತಾ, ಇನ್ನೊಂದು ತ್ರಿಭುಜ ಏನಾಗುತ್ತಾ, ಅನುರೂಪವಾಗಿರುವಂತೆ ರಚನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದತ್ತ ತ್ರಿಭುಜ ಇದಕ್ಕೆ ಅನುರೂಪವಾಗಿರುವಂಗೆ ಇದರ ಬಾಹುಗಳು ಏನಾಗಿರಬೇಕು, 7 ಡಿವೈಡೆಡ್ ಬೈ 5 ಅನುಪಾತದೊಳಗಿರುವಂಗೆ ನಾವು ರಚನೆಯನ್ನು ಮಾಡ್ಕೊಂಡ್ವಿ. ಓಕೆ, ನಾವು ಇವತ್ತು ಏನೇನು ಅಭ್ಯಾಸ ಮಾಡಿದ್ವಿ, ರಚನೆಗಳು ಒಂದು ಅಧ್ಯಾಯದಲ್ಲಿ ಉದಾಹರಣೆ ಲೆಕ್ಕಗಳನ್ನು ಬಿಡಿಸಿದ್ವಿ. ಹಾಗೆ 6.1 ಅಭ್ಯಾಸದಲ್ಲಿ ಟೋಟಲ್ ಎಷ್ಟದಾವು, 7 ಲೆಕ್ಕಗಳದಾವು. ಸೊ ನಾವು 3 ಲೆಕ್ಕಗಳನ್ನು ಸಾಲ್ವ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಇನ್ನೊಂದು 2 ಲೆಕ್ಕಗಳನ್ನು ಸಾಲ್ವ್ ಮಾಡಿ ಇನ್ನೊಂದು ಅಭ್ಯಾಸ ಇದೆ. ಸೊ ಅದರ ಉದಾಹರಣೆಗಳನ್ನು ಬಿಡಿಸಿ ಕಂಪ್ಲೀಟ್ ಮಾಡೋಣ ಈ ಚಾಪ್ಟರನ್ನು. ಸೊ ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ, ಉದಾಹರಣೆ ಲೆಕ್ಕಗಳನ್ನು ಬಿಡಿಸೋದ್ರ ಜೊತೆಗೆ ವಿಡಿಯೋದಲ್ಲಿ ನಾವೇನೇನು ಸಾಲ್ವ್ ಮಾಡಿದ್ದೀವಲ್ಲ ಈ ಲೆಕ್ಕಗಳನ್ನು ಬಿಡಿಸಬೇಕು. ಓಕೆ, ಧನ್ಯವಾದಗಳು.